ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಶಿವಪ್ರಕಾಶ್ ಆದ ನಾನು ಕಳೆದ ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನು ವಿಡಿಯೋ ಸರಣಿಗಳ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ತಾವು ಈ ವಿಡಿಯೋಗಳನ್ನು ನೋಡಿ ಉಪಯೋಗ ಪಡೆದುಕೊಂಡಿದ್ದೀರಿ ಎಂದು ನಾನು ನಂಬಿದ್ದೇನೆ. ಈ ದಿನ ಮಾರ್ಚ್ 1ರಿಂದ 15ರವರೆಗೆ 12 ರಾಶಿಗಳ ಭವಿಷ್ಯಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಮೊದಲು ಈ ಸೂಚನೆಗಳನ್ನು ತಾವು ಪರಿಶೀಲಿಸಿ. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಕೆಳಕಂಡ ಭವಿಷ್ಯ ಕೊಡಲಾಗಿದೆ. ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಇಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತವೆ. ಈ ವಿಷಯಗಳನ್ನು ತಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ನಂತರ ಇಲ್ಲಿರುವ ಗೋಚಾರದ ಭವಿಷ್ಯಗಳನ್ನು ತಾವು ತಿಳಿದುಕೊಳ್ಳಬೇಕು. ಆತ್ಮೀಯರೇ, ಈಗ ಮಿಥುನ ಲಗ್ನ ಅಥವಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಾರ್ಚ್ 1ನೇ ತಾರೀಕಿನಿಂದ 15 ಮಾರ್ಚ್ 2024ರವರೆಗೆ ಮಿಥುನ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಆತ್ಮೀಯರೇ, ನಿಮಗೆ ಸಂತಾನದಿಂದ ಸುಖ ಸಂತೋಷ ದೊರೆಯಬಹುದು. ನೀವು ಪ್ರೀತಿಸಿ ಮದುವೆ ಆಗಿ ಮೊದಲ ಮಗುವಿನ ಗರ್ಭಧಾರಣೆ ಆಗಿರಬಹುದು. ನಿಮಗೆ ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ನಿಧಾನವಾಗಿ ಯಶಸ್ಸು ಬರಬಹುದು. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ಚೆನ್ನಾಗಿದೆ. ನಿಮಗೆ ಕ್ರೀಡೆಗಳು, ಲಾಟರಿ, ಬಾಂಡ್ಸ್ ಮತ್ತು ಸ್ಟಾಕ್ ಅಂಡ್ ಶೇರ್ ವ್ಯವಹಾರ ಯಶಸ್ಸು ನಿಧಾನವಾಗುತ್ತದೆ. ನಿಮ್ಮ PhD ಪದವಿ ಮಾಡುತ್ತಿದ್ದರೆ ಅಥವಾ ಸಾಲ ಮರುಪಾವತಿಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗುತ್ತಿದೆ. ನಿಮ್ಮ ಕುಟುಂಬದಿಂದ ನೀವು ದೂರ ಅಂದರೆ ಸ್ಥಳ ಬದಲಾವಣೆ ಆಗಬಹುದು. ನಿಮ್ಮ ತಾಯಿ ಸಂತೋಷದಿಂದಿದ್ದು ಅವರಿಗೆ ಒಳ್ಳೆಯ ಆರೋಗ್ಯ ಇರುತ್ತದೆ. ನಿಮ್ಮ ಮನೆಯಲ್ಲಿ ಶಾಂತ ವಾತಾವರಣ ಇರುತ್ತದೆ. ನೀವು ವಾಹನ, ಜಮೀನು ಅಥವಾ ತೋಟ ಖರೀದಿ ಮಾಡಬಹುದು. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಲಭ್ಯ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕಾಣುತ್ತೀರಿ. ಕೆಲವು ವಸ್ತುಗಳು ಕಳ್ಳರ ಪಾಲಾಗುವ ಸಂಭವ. ನಿಮ್ಮ ತಂದೆ ತಾಯಿಗೆ ಮಾರಕವಾಗಿ ಆರೋಗ್ಯದ ಕಡೆ ಹೆಚ್ಚಿನ ನಿಗಾ ವಹಿಸಿ. ನಿಮ್ಮ ಸಂಗಾತಿಯೊಂದಿಗೆ ಕಿರಿಕಿರಿಯಾಗಿ ಸಂಗಾತಿಯಿಂದ ದೂರ ಅಥವಾ ವಿಚ್ಛೇದನ ಹಂತಕ್ಕೆ ಹೋಗಬಹುದು. 2ನೇ ಮದುವೆ ಆಗುವ ಸಂಭವ ಕೂಡ ಇದೆ. ನಿಮ್ಮ ಮಕ್ಕಳ ಅನಾರೋಗ್ಯ ಸಮಸ್ಯೆ ಕಾಡಬಹುದು.
ನಿಮ್ಮ ತಂದೆಯ ಆಸ್ತಿಯಿಂದ ತೊಂದರೆ ಆಗಬಹುದು. ನಿಮ್ಮ ಸಾಲ ಮತ್ತು ವ್ಯಾಜ್ಯದಿಂದ ನೆಮ್ಮದಿ ಕಮ್ಮಿ. ನಿಮ್ಮ ಒಡಹುಟ್ಟಿದ ತಮ್ಮ ಅಥವಾ ತಂಗಿಗೆ ಜೀವಕ್ಕೆ ಅಪಾಯ ಆಗಬಹುದು. ನಿಮ್ಮ ತಾಯಿಯ ಶತ್ರುಗಳಿಂದ ತೊಂದರೆ ಆಗಬಹುದು. ನಿಮ್ಮ ಒಡಹುಟ್ಟಿದ ಹಿರಿಯರು ಅಂದರೆ ಅಕ್ಕ ಅಥವಾ ಅಣ್ಣನಿಗೆ ನಷ್ಟವಾಗುವ ಸಂಭವ. ನಿಮ್ಮ ಪಾಲುದಾರರಿಂದ ತೊಂದರೆ ಮತ್ತು ಪಾಲುದಾರಿಕೆಯಲ್ಲಿ ಹಣಕಾಸು ತೊಂದರೆಯನ್ನು ಅನುಭವಿಸಬಹುದು. ನಿಮಗೆ ವಿದೇಶದಲ್ಲಿ ಹದಗೆಟ್ಟ ಸಂಬಂಧ ಕಾಣಬಹುದು. ನಿಮ್ಮ ಆಯುಷ್ಯಕ್ಕೆ ತೊಂದರೆಯಾಗಬಹುದು. ನಿಮ್ಮ ಕಳೆದು ಹೋದ ವಸ್ತು ಸಿಗದೇ ಇರಬಹುದು. ನಿಮ್ಮ ತಾಯಿಯ ಸ್ಥಿರಾಸ್ತಿಯಿಂದ ತೊಂದರೆಗಳು ಜಾಸ್ತಿ. ನಿಮ್ಮ ತಂದೆಯ ಪಾಲುದಾರರಲ್ಲಿ ಸಾಮರಸ್ಯದ ಕೊರತೆ ಕಾಣಬಹುದು. ನಿಮ್ಮ ಕಾಯಿಲೆ ಉಲ್ಬಣವಾಗಿ ಆಸ್ಪತ್ರೆ ಸೇರ್ಪಡೆ ಸಹ ಕಾಣಬಹುದು. ನಿಮ್ಮ ಹಿರಿಯ ಸಹೋದರರಿಗೆ ಆರೋಗ್ಯದಲ್ಲಿ ತೊಂದರೆ ಕಾಣಬಹುದು. ನಿಮ್ಮ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ಬರದಿರಬಹುದು. ಕಾರ್ಮಿಕರಿಂದ ತೊಂದರೆ ಮತ್ತು ಸಾಲಕ್ಕೆ ಯತ್ನಿಸಿದ್ದರೆ ಅದರ ಸಮಸ್ಯೆ ಸಹ ಕಾಣಬಹುದು. ನೀವು ಮನೆಯನ್ನು ಬಾಡಿಗೆ ಕೊಟ್ಟಿದ್ದರೆ ಬಾಡಿಗೆದಾರರಿಂದ ಕಿರಿಕಿರಿ ಹಾಗೂ ಮೊದಲ ಮಕ್ಕಳ ಕೆಲಸದಲ್ಲಿ ತೊಂದರೆ ಕಂಡುಬರಬಹುದು. ನಿಮ್ಮ ಪಾಲುದಾರರಿಗೆ ನಷ್ಟ ಸಹ ಆಗಬಹುದು. ನಿಮ್ಮ ಹರಿತವಾದ ಮಾತಿನಿಂದ ನೀವು ತೊಂದರೆಗೆ ಸಿಲುಕಬಹುದು. ನಿಮ್ಮ ಸ್ಟಾಕ್ ಮತ್ತು ಷೇರುಗಳ ವ್ಯವಹಾರದಲ್ಲಿ ನಷ್ಟ ಕಂಡುಬರುತ್ತದೆ. ನೀವು ಕೋರ್ಟ್ ಕೇಸ್ಗಳಿಗೆ ಸಂಬಂಧಪಡಬಹುದು ಹಾಗೂ ಬೇಡವಾದ ಸಾಲಗಳು ನಿಮ್ಮ ಹತ್ತಿರ ಸುಳಿಯುತ್ತವೆ. ನಿಮ್ಮ ಒಡಹುಟ್ಟಿದ ತಮ್ಮ ಅಥವಾ ತಂಗಿಗೆ ನಷ್ಟವಾಗುವ ಸಂಭವ. ನಿಮ್ಮ ತಂದೆಯ ಮತ್ತು ತಾಯಿಯ ಅನಾರೋಗ್ಯದಿಂದ ನೀವು ಕಷ್ಟಪಡಬಹುದು. ನಿಮ್ಮ ಉನ್ನತ ವ್ಯಾಸಂಗಕ್ಕೆ ತೊಂದರೆ ಆಗಬಹುದು. ನಿಮ್ಮ ಸ್ಥಿರಾಸ್ತಿಗಳ ಬಗ್ಗೆ ಇಲ್ಲದ ತೊಂದರೆಗಳು ಕಾಣಬಹುದು. ನಿಮ್ಮ ದೀರ್ಘ ಪ್ರಯಾಣದಲ್ಲಿ ತೊಂದರೆಗಳನ್ನು ಸಹ ತಾವು ಅನುಭವಿಸಬಹುದು. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.